ಇದ್ದೀನಿ. ಇವು ಬಾಕ್ಸಿಗೆ ರೆಡಿ ಮಾಡಿ ಸ್ನ್ಯಾಕ್ಸಿಗೆ ಮಕ್ಕಳಿಗೆ ಬಾಕ್ಸಲ್ಲಿಡೋಕ್ಕೆ ಚಿಕ್ಕ ಚಿಕ್ಕದಾಗಿ ರೆಡಿ ಮಾಡ್ತಾಯಿದ್ದೀನಿ ನಾನು. ನಿಮಗೆ ಬೇಕಾದರೆ ಸ್ವಲ್ಪ ದೊಡ್ಡದಾಗೆ ಮಾಡ್ಕೋಬೋದು. ನೋಡಿ ಬಿಲ್ಲೆ ಕಟ್ ಮಾಡ್ಕೊಂಡು ಅದನ್ನು ನೀಟಾಗಿ ಪ್ರೆಸ್ ಮಾಡಿಕೊಂಡೆ. ಲೇಯರ್ ಕೂಡ ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ರೀತಿಯಾಗಿ ಬರಬೇಕು, ಆವಾಗಲೇ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಇದನ್ನು ಸ್ನ್ಯಾಕ್ಸಿಗೂ ಕೂಡ ಮಕ್ಕಳಿಗೆ ಇಟ್ಕೊಡ್ಬೋದು, ಚೆನ್ನಾಗಿರುತ್ತೆ. ಬೆಣ್ಣೆ ತುಪ್ಪ ಹಾಕಿರ್ತೀವಲ್ಲ, ಮಕ್ಕಳಿಗೆ ಆರೋಗ್ಯಕ್ಕೂ ಒಳ್ಳೆಯದು. ಮನೇಲಿ ಮಾಡಿರೋವಂಥ ಐಟಮ್ಸು ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ನೋಡಿ ಇವಾಗ ಇದನ್ನು ಪೂರಿ ಟೈಪು ಹೊಸ್ಕೋತಾ ಇದ್ದೀನಿ. ನೋಡಿ ಲೇಯರ್ ಬಿಚ್ಕೋತಾ ಇದೆ. ನನ್ನ ಮಗ ಕಾಯ್ತಾ ಇದ್ದಾನೆ ತಿನ್ನೋಕ್ಕೆ, ವೆಯ್ಟಿಂಗ್, ಫುಲ್ ಖುಷಿಯಾಗಿ ಕಾಯ್ತಾ ಇದ್ದಾನೆ. ನೋಡಿ ಇವಾಗ ಹೊಸ್ತಿಟ್ಕೊಂಡಿದ್ದೀನಿ ಎಲ್ಲ ಬಿಲ್ಲೆನೂ. ತುಂಬ ತೆಳುವಾಗೂ ಬೇಡ, ದಪ್ಪನಾಗೂ ಬೇಡ, ಒಂದು ಮೀಡಿಯಮ್ ಸೈಜಲ್ಲಿ ಹೊಸ್ತಿಟ್ಕೊಳ್ಳಿ ಪೂರಿ ಟೈಪು. ಇವಾಗ ಇದನ್ನು ಎಣ್ಣೆ ಕಾಯಕ್ಕಿಟ್ಟಿದ್ನಲ್ಲ, ಇವಾಗ ಇದನ್ನು ಕರ್ಕೊಳ್ಳೋಣ. ನೀಟಾಗಿ ಸ್ವಲ್ಪ ಬ್ರೌನ್ ಕಲರ್ ಬರೋ ಥರ ಕರ್ಕೋಬೇಕು. ತುಂಬ ಸ್ಪೀಡಾಗಿ ಕರಿಬೇಡಿ, ಯಾಕಂದರೆ ಬೇಯಲ್ಲ ನೀಟಾಗಿ ಪೂರಿ. ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ ಬ್ರೌನ್ ಕಲರ್ ಬರೋ ಥರ ಕರಿತಾ ಬನ್ನಿ. ನೋಡಿ ಇವಾಗ ಇದು ಆಗ್ತಾಯಿದೆ. ತುಂಬ ಜಾಸ್ತಿನೂ ಕರೆದ್ರೆ ತುಂಬ ಕಟಿ ಕಟಿ ಅನ್ನೋಷ್ಟು ಆಗುತ್ತೆ. ಅದಕ್ಕೋಸ್ಕರ ಸಾಫ್ಟಾಗಿ ಬರಬೇಕು ಅಂದರೆ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಬ್ರೌನ್ ಕಲರ್ ಬರೋ ಥರ ಕರ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಇವಾಗಿದು ರೆಡಿಯಾಗಿದೆ. ಇದಕ್ಕೆ ಆವಾಗಲೇ ರೆಡಿ ಮಾಡಿಟ್ಕೊಂಡಿದ್ವಲ್ಲ ಸಕ್ಕರೆ ಪುಡೆ ಮತ್ತು ಕೊಬ್ಬರಿ ಪುಡೆನ ಉದುರಿಸ್ಕೊಳ್ಳಿ. ಸಕ್ಕರೆ ಪುಡೆ ನೀಟಾಗಿ ಉದುರಿಸ್ಕೊಳ್ಳಿ, ಆ ಕಡೆ ಈ ಕಡೆ ನೀಟಾಗಿ ಒಳ್ಳಿಸ್ಕೊಂಡು ನೀಟಾಗಿ ಹಾಕ್ಕೊಳ್ಳಿ. ನಿಮಗೆ ಕೈಯಲ್ಲಿ ಉದುರಿಸೋಕ್ಕಾಗದೇ ಇದ್ದರೆ ಸ್ವಲ್ಪ ಜಾಲರಿ ಇರುತ್ತಲ್ಲ ಟೀ ಸೋಸೋದು, ಅದನ್ನು ಹಾಕ್ಕೊಂಡು ಕೂಡ ಉದುರಿಸ್ಕೋಬೋದು. ನಾನು ಕೈಯಲ್ಲೇ ಹಾಕ್ಕೊತಾ ಇದ್ದೀನಿ. ನೋಡಿ ರುಚಿಯಾದ ಚಿರೋಟಿ ರೆಡಿ ಆಯಿತು. ಕೊಬ್ಬರಿನೂ ಹಾಕ್ಕೊಂಡಿದ್ದೀನಿ ನೋಡಿ, ತಿಂತಾಯಿದ್ರೆ ಸೂಪರ್.